ಬನ್ನಿ ಜೈ ಗುರುದೇವ್, ನಿಮ್ಮ ಅನುಭವ ಹಂಚ್ಕೊಳ್ಳಿ. ನನ್ನ ಹೆಸರು ನನ್ನ ಹೆಸರು ಮಹಾಂತೇಶ್ ಅಂತ, ಬೆಳಗಾಂ ಡಿಸ್ಟಿಕ್ ಹಾರಗಿರಿಯಿಂದ. ವೆರಿ ಗುಡ್. ಈ ಸಮಾಧಿ ಧ್ಯಾನ 15 ದಿನಗಳ ಕಾಲ ಸಮಾಧಿ ಧ್ಯಾನದಿಂದ ನನಗೆ ತುಂಬಾನೇ ಬೆನಿಫಿಟ್ ಆಗಿದೆ. ಮೈಂಡ್ ರಿಲ್ಯಾಕ್ಸ್ ಆಗಿದೆ, ಬಾಡಿ ರಿಲ್ಯಾಕ್ಸೇಷನ್ ಆಗಿದೆ, ಕೆಲವೊಂದು ಪೇನ್ಸ್ ಎಲ್ಲಾನು ಕಡಿಮೆ ಆಗಿದೆ ಗುರುಜಿ. ಇಲ್ಲಿ ಬ್ಲ್ಯಾಕ್ ಮಾರ್ಕ್ ಎಲ್ಲ ಇತ್ತು, ಈ ಕಡೆ ಎಲ್ಲ ಅದನ್ನು ಕಡಿಮೆ ಆಗಿದೆ. ಗ್ರೋ ಆಗಿದೆ. ಸ್ಕಿನ್ ಸ್ವಲ್ಪ ಗ್ರೋ ಆಗಿತ್ತು. ಇಲ್ಲೆಲ್ಲ ಬ್ಲ್ಯಾಕ್ ಮಾರ್ಕ್ ಇತ್ತು, ಅಂತಿಲ್ಲ, ಎಲ್ಲ ಕಡಿಮೆ ಆಗಿದೆ ಗುರುಜಿ. ವೆರಿ ಗುಡ್. ನೆಕ್ಸ್ಟ್, ಮತ್ತೆ ಮೈಂಡ್ ಏಕಾಗ್ರತೆ ಇರುತ್ತೆ ಗುರುಜಿ. ಮಾರ್ನಿಂಗ್ ಎದ್ದ ತಕ್ಷಣ ಮಾಡಿದ್ರೆ ಕರೆಕ್ಟ್ ಆಗಿ 24 hours ಏಕಾಗ್ರತೆ ಇರುತ್ತೆ. ವೆರಿ ಗುಡ್, ವೆರಿ ಗುಡ್. ತುಂಬಾ ಸಂತೋಷ. 3 times ಯಾರು 2 times 3 times ಮಾಡ್ತಾರಲ್ಲ ಗೊತ್ತಿರ ಗುರುಜಿ. ಮಾರ್ನಿಂಗ್ 1 time ಅಂತೂ ಮಾಡಿದ್ರೆ ಇಡೀ 24 hours ಅಂತೂ ಮೈಂಡ್ ರಿಲ್ಯಾಕ್ಸೇಷನ್ ಇರುತ್ತೆ. ನಾವು ನಮ್ ಕಂಟ್ರೋಲ್ ಅಲ್ಲಿ ಇರ್ತೇವೆ. ಹೌದು, 100%. ನಮ್ಮ ಮೈಂಡ್ ನಾವು ನಮ್ ಜೊತೆ ಇರುತ್ತೆ. ವೆರಿ ಗುಡ್, ತುಂಬಾ ಸಂತೋಷ. ಜೈ ಗುರುದೇವ್. ನಿಮ್ಮ ಅನುಭವ ಮಹಾಂತೇಶ್, ಮಾಸ್ಟರ್ ಮಹಾಂತೇಶ್. ನಮಸ್ತೆ ಗುರುಜಿ. ಮಾಡ್ಕೊಳ್ಳಿ. ಜೈ ಗುರುದೇವ್. ನನ್ನ ಹೆಸರು ಮಹಾಂತೇಶ್ ಅಂತ. ನಾನು ಬೆಳಗಾಂ ಡಿಸ್ಟಿಕ್ ಬೆಳಗಾವಿಯಿಂದ ಮಾತಾಡ್ತಾ ಇದ್ದೀನಿ. 15 ದಿನದ ಒಂದು ಸಮಾಧಿ ಧ್ಯಾನದ ಅನುಭವ ಹೇಳ್ಬೇಕಂದ್ರೆ, ಮೊದಲು ಏನಾಗ್ತಿತ್ತು ಗುರುಜಿ, 15 ದಿನಕ್ಕಿಂತ ಮೊದಲು ಟೆನ್ಷನ್ ಜಾಸ್ತಿ ಇತ್ತು. ವರ್ಕ್ ಟೆನ್ಷನ್, ತಲೆಯಲ್ಲಿ ಅದೇ ತುಂಬಿಕೊಳ್ಳೋದು, ನಿದ್ದೆ ಬರ್ತಿರ್ಲಿಲ್ಲ, ಒಂಥರ ದೇಹಕ್ಕೆ ತುಂಬಾ ಸ್ಟ್ರೆಸ್ ಆಗ್ತಾ ಇತ್ತು. ಬಟ್ ಕ್ರಮೇಣ ಸಮಾಧಿ ಧ್ಯಾನ ಅಭ್ಯಾಸ ಮಾಡ್ತಾ ಮಾಡ್ತಾ ಏನು ಸ್ಟ್ರೆಸ್ ಇತ್ತು, ಟೆನ್ಷನ್ ಇತ್ತು, ಕ್ರಮೇಣ ಕಡಿಮೆ ಆಯ್ತು ಗುರುಜಿ. ಆಗ್ಲೇ ಮಲದ ತಕ್ಷಣ ಈಗ ನಿದ್ದೆ ಬರ್ತಾ ಇದೆ ಹೇಳ್ಬೇಕಂದ್ರೆ. ಮತ್ತೆ ಮೊದಲು ನಮ್ಗೆ ಏನತ್ತೆ ಅಂದ್ರೆ ಪಿತ್ತ ಜಾಸ್ತಿ ಇತ್ತು ಗುರುಜಿ. 15 ದಿನಕ್ಕ ಮುಂಚೆ ಸ್ವಲ್ಪ ಪಿತ್ತ ಇದನ್ನಿತ್ತು ನಂಗೆ. ಈಗ ಅದೇ ಏನಾದ್ರು ಟೀ ಕುಡಿಯಕ್ ಹೋದ್ರೆ ಎದೆಯಲ್ಲಿ ಉರಿತಿತ್ತು. ಬಟ್ ಈಗ 15 ದಿನದ ನಂತರ ಅದು, ನಾನಂತೂ ಟೀನ ಬಿಟ್ಟಿದ್ದೀನಿ ಈಗ. ಬಟ್ ಅದು ಪಿತ್ತ ಸ್ವಭಾವ ಈಗ ಕಡಿಮೆ ಆಗ್ಬಿಟ್ರೆ ಗುರುಜಿ. ಪಿತ್ತ ಕಡಿಮೆ ಆಗ್ತದೆ, ಮತ್ತೆ ಟೆನ್ಷನ್ ಫ್ರೀ ಆಗಿದ್ದೀನಿ ಆಕ್ಚುಲಿ ಹೇಳ್ಬೇಕಂದ್ರೆ. ಸಮಾಧಿ ಧ್ಯಾನ ಮಾಡ್ಬೇಕಾದ್ರೆ ನಾನು 2 ಟೈಮ್ ಮಾಡ್ತೀನಿ, ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಮಾಡ್ತೀನಿ. ಮಧ್ಯಾಹ್ನ ನಾನು ಆಫೀಸ್ ಇರೋದ್ರಿಂದ ಆಗಲ್ಲ. ಬಟ್ 2 ಟೈಮ್ ತುಂಬಾನೇ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಗುರುಜಿ. ನಾನು ವೆರಿ ಗುಡ್, ವೆರಿ ಗುಡ್. ಬೆಳಗ್ಗೆ ಒಬ್ರು ಹೇಳ್ತಾ ಇದ್ರು, ಮೊದ್ಲಿಗೆ ನಾನು 2 ಗಂಟೆ ಆಗೋದು ಮಲಗೋದು, ರಾತ್ರಿ 2 ಗಂಟೆ ಆಗೋದು ಮಲಗೋದು, ಮೊಬೈಲ್ ನೋಡ್ಕೊಂಡೇ ಇದ್ದು ಬಿಡ್ತಾ ಇದ್ನಿ. ಈಗ ಮೊಬೈಲ್ ಸವಾಸನೆ ಬಿಟ್ಬಿಡ್ತೀನಿ. ರಾತ್ರಿ ನೆಮ್ಮದಿಯಾಗಿ ತಲೆಗೆ ಇಟ್ಟ ತಕ್ಷಣ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಗುರುಜಿ ಅದ್ರ ಬಗ್ಗೆ ಒಂದು ಹೇಳ್ಬೇಕು ಗುರುಜಿ. ನಾನು ಮೊದ್ಲೆಲ್ಲ ಏನ್ ಮಾಡ್ತಿದ್ದೆ, ನಾನು ಅದು ಸ್ಕ್ರೀನ್ ಟೈಮ್ ಅಂತ ಒಂದು ಆಪ್ಷನ್ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ, ಡಿಜಿಟಲ್ ವೆಲ್ ಅಂತ ಹೇಳಿ. ಅದರಲ್ಲಿ ನಾವು ಮೊಬೈಲ್ ಎಷ್ಟು ಗಂಟೆ ಯೂಸ್ ಮಾಡಿದ್ವಿ ಅಂದ್ರೆ ತೋರಿಸುತ್ತೆ ಅದು ಡೈಲಿ. ಅದನ್ನ ಮೊದಲೆಲ್ಲ ನಾನು 6 7 ಎಲ್ಲ ಇದನ್ ಮಾಡ್ತಿದ್ದೆ. ಈಗ 15 ದಿನ ಆಯ್ತು ಕಂಟಿನ್ಯೂ 2 ಅವರ್ ಮೀರ್ತಾನೆ ಇಲ್ಲ ಜಾಸ್ತಿ. 2 ಅವರ್ ಯಾಕಂದ್ರೆ ಅದು ಜೂಮ್ ಮೀಟಿಂಗ್, ಇದೇನ್ ನಾವು ಮೀಟಿಂಗ್ ಯೂಸ್ ಮಾಡ್ತಿದೀನಿ, ಇದು ಮೀಟಿಂಗ್ ಅಷ್ಟೇ 2 ಅವರ್ 15 ನಿಮಿಷ 20 ನಿಮಿಷ ಅಷ್ಟೇ ಆಗ್ತಾ ಇದೆ ಈಗ. ಅಂದ್ರೆ ಬೇರೆ ಯೂಸ್ ಮಾಡೋದು ಬರೀ 15ರಿಂದ 20 ನಿಮಿಷ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ಮೊಬೈಲ್. ವೆರಿ ಗುಡ್, ಅದು ತುಂಬಾನೇ ಕಡಿಮೆ ಆಗಿದೆ. ತುಂಬಾ ಸಂತೋಷ, ತುಂಬಾ ಸಂತೋಷ. ಮತ್ತೆ ಇನ್ನೊಂದು ಗುರುಜಿ, ಇದು 15 ದಿನಗಳ ಕಾಲ ಶಿಬಿರ ಅಂತ, 15 ದಿನಗಳ ಕಾಲ ಆಯ್ತು, ಇನ್ ಮುಂದೆ ನಾವ್ ಹೇಗ್ ಬೇಕಾದ್ರೂ ಇರ್ಬೋದು ಅಂತ ಯಾರಾದ್ರೂ ತಿಳ್ಕೊಂಡು ಮಾಡೋದ್ರೆ ಖಂಡಿತ ಮಾಡ್ಬೇಡಿ. ಆಕ್ಚುಲಿ ಇದು ಏನ್ 15 ದಿನ ಶಿಬಿರ ಇದೆಯೋ, ಇದನ್ನೇ 48 days ಕಂಪ್ಲೀಟ್ ಅಂತ ಒಂದು ಮಂಡಲ ಹಾಕೊಂಡು 48 days ಕಂಪ್ಲೀಟ್ ಮಾಡಿದ್ರೆ 100% ಹೇಳ್ತೀನಿ, ಯಾವ್ದಾದ್ರು ಒಂದು ಚಕ್ರ ಆಕ್ಟಿವ್ ಆಗುತ್ತೆ ಗುರುಜಿ. ಅಂದ್ರೆ ಆಲ್ಮೋಸ್ಟ್ ಈಗ ನಿಮ್ಗೆ ಶುರುವಾಗಿದೆ ಚಕ್ರ ಆಕ್ಟಿವ್. ಅದೇ ನನ್ಗೆ ಅನುಭವನ ಹೇಳ್ತಿರೋದು ಗುರುಜಿ, ನನ್ನ ಅನುಭವನ ಹೇಳ್ತಿರೋದು. 100% ಹೇಳ್ತೀನಿ, ಎಲ್ಲಾನು ಆಗ್ಬೋದು, ಎಲ್ಲಾನು ಆಗದೆ ಇರೋರಿಗೆ ಒಂದಾದ್ರೂ ಆಗ್ಬೋದು. ಡೆಫಿನೆಟ್ ಆಗಿ ಆಗುತ್ತೆ. ಆಟೋಮೆಟಿಕ್ ಆಗಿ ಸಮಾಧಿ ಅಭ್ಯಾಸಕ್ಕೆ, ಪ್ರಾಣಾಯಾಮಕ್ಕೆ ಆ ಶಕ್ತಿ ಇದೆ. ಕುಂಡಲಿನಿ ಏನು ಒಂದು ಕಡೆಯಿಂದ ಕುಂಡಲಿನಿ ಜಾಗೃತಿ ಆಗುತ್ತಿದೆ, ಮೂಲಾಧಾರದಿಂದ ಶುರುವಾಗುತ್ತೆ. ಜೈ ಗುರುದೇವ್. ಜೈ ಗುರುದೇವ್. ಮಾ ವಿಜಯಲಕ್ಷ್ಮಿ ಅವರು, ನಿಮ್ಮ ಅನುಭವ ಹಂಚ್ಕೊಳ್ಳಿ, ನಿಮ್ ಪರಿಚಯ ಮಾಡ್ಕೊಳ್ಳಿ. ಜೈ ಗುರುದೇವ್. ನಾನು ವಿಜಯಲಕ್ಷ್ಮಿ, ಪುತ್ತೂರಿನ ನಿವಾಸಿ, ಈಗ ಲಂಡನ್ ನಲ್ಲಿದ್ದೇನೆ. ನನಗೆ ಈ 15 ದಿನದ ಈ ಕ್ಲಾಸ್ನ ಮೊದಲು ಏನೋ ಒಂದು ಮನಸ್ಸಿಗೆ ಬೇಸರ, ಏಕಾಂಗಿತನ ಅನ್ನೆಲ್ಲ ಇತ್ತು. ಆದ್ರೆ ಕ್ಲಾಸು ನಲ್ಲಿ ಹೋಗ್ತಾ ಹೋಗ್ತಾ ಒಂದು 5-6 ದಿವಸದ ನಂತರ ಗುರುಜಿಗಳ ಪ್ರವಚನ ಕೇಳಿ ನನ್ನ ಮನಸ್ಸಿಗೆ ಏನೋ ಒಂದು ರೀತಿ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಒಂದು ರೀತಿ ಆನಂದ. ಈಗ ನಾನು ಎಲ್ಲ ಕೆಲಸವನ್ನು ಕೂಡ ಆನಂದದಲ್ಲೇ ಮಾಡ್ತಾ ಇದ್ದೇನೆ. ಮೊದಲಿನ ಅದೊಂದು ಆ ಬೇಸರ ಒಂದಿಲ್ಲ.
ಮತ್ತೆ ತುಂಬಾ ಅನುಭವ ಆಯ್ತು ನನಗೆ ಧ್ಯಾನ ಸಮಾಧಿ ಕುರಿತು ಏನು ಅದು ಹೇಗೆ ನಾನು ಕೂತ್ಕೊಳ್ತಾ ಇದ್ದೆ ಧ್ಯಾನ ಮಾಡ್ಲಿಕ್ಕೆ, ಅದು ನಂಗೆ ಧ್ಯಾನದ ಕೂತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ ಆಯ್ತು, ಆವಾಗ ಆಲೋಚನೆಗಳು ಬರ್ತಾ ಇತ್ತು. ಈಗ ಸಮಾಧಿ ಸ್ಥಿತಿಯಲ್ಲಿ ನನಗೆ ಚೆನ್ನಾಗಿ ಅನುಭವ ಆಗಿದೆ. ನಾನ್ ಎಷ್ಟೊತ್ತು ಬೇಕಾದ್ರೂ ಸಮಾಧಿ ಕೂತ್ಕೊಳ್ಬೇಕು ಅಂತ ಅನಿಸ್ತದೆ, ಆದ್ರೆ ಸಮಯದ ಅಭಾವದಿಂದ ಅದೇ 15 ನಿಮಿಷ ಗುರುಜಿ ಹೇಳಿದ್ದಾರೆ, ಅದಾದ್ಮೇಲೆ ಧ್ಯಾನದ ಸಮಾಧಿ ತರನೇ ಧ್ಯಾನದಲ್ಲಿ ನಾನು ಕೂತ್ಕೊಳ್ತೇನೆ. ತುಂಬಾ ಅನುಭವ ಆಯ್ತು. ಅದೇ ಮಹಾಂತೇಶ್ವರ ಹೇಳಿದಾಗೆ ಮೊಬೈಲು ಕೂಡ ನೋಡೋದು ಕಡಿಮೆ ಆಗಿದೆ. ಮತ್ತೆ ಮನಸ್ಸಿಗೆ ತುಂಬಾ ಕಿರಿಕಿರಿ ಆಗ್ತಾ ಇತ್ತು, ಆಗ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುವಾಗ ಎಲ್ಲ ಈಗ ನಾನು ಮಾತನ್ನ ಆದಷ್ಟು ಕಡಿಮೆ ಮಾಡಿದ್ದೇನೆ. ನಾನೀಗ ಮೌನಿ ಆಗಿದ್ದೇನೆ. ಅವಶ್ಯಕತೆ ಹೌದು, ಇದ್ದಷ್ಟೇ ನಾನು ಯಾರು ಮಾತಾಡ್ತಾರೆ. ಅಲ್ಲ, ನಾನು ಏನು ಮಾಡುದಿಲ್ಲ, ಹೌದು. ನಾನು ಯಾರು ಇಲ್ಲ, ಸರಿಯಾಗಿ ನಾನು ಜೀವನದಲ್ಲಿ ಕಡಿಮೆ ಅಳವಡಿಸಿಕೊಂಡಿದ್ದೇನೆ. ಹಾಗೆ ತುಂಬಾ ತಾನೇ ಥ್ಯಾಂಕ್ಸ್ ಕಡಿಮೆ ಗುರುಜಿ, ಆಗ್ಬೋದು. ತುಂಬಾ ಥ್ಯಾಂಕ್ಸ್. ಜೈ ಗುರುದೇವ್. ತುಂಬಾ ಸಂತೋಷ ಜೈ ಗುರುದೇವ್ ಜೈ ಗುರುದೇವ್. ತುಂಬಾ ಸಂತೋಷ ನಿಮ್ಮ ಅನುಭವಗಳೆಲ್ಲ ಹಂಚ್ಕೊಂಡಿದ್ರ. ತುಂಬಾ ಧನ್ಯವಾದಗಳು. ಈ ಸಾಧನೆ ತುಂಬಾ ಇಂಪಾರ್ಟೆಂಟ್.